ವೆಲ್ಕಮ್ ಬ್ಯಾಕ್ ಟು ಚಂದನಾಸ್ ಯೂಟ್ಯೂಬ್ ಚಾನಲ್. ಪನ್ನೀರಲ್ಲಿ ಇಬ್ಬರಲ್ಲಿ ಯಾರು ದಿ ಬೆಸ್ಟ್ ಐಟಮ್ ರೆಸಿಪಿ ಯಾರು ಮಾಡ್ತಾರೆ? ಸೊ ಇವಾಗ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚಿಲ್ಲಿ ಪೌಡರು ಕಲರ್ ಮಾತ್ರ ಗೈಸಿರೋದು, ಟೇಸ್ಟ್ ಏನೂ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾಸ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ಅಂತಂದರೆ ಒಂದು ಫುಡ್ ಐಟಮ್ನ ನಾವು ಚೂಸ್ ಮಾಡಬೇಕಿತ್ತು. ಸೊ ನಾವು ಪನ್ನೀರ್ ಚೂಸ್ ಮಾಡ್ಕೊಂಡಿದ್ದೀವಿ. ಪನ್ನೀರಲ್ಲಿ ಇಬ್ಬರಲ್ಲಿ ಯಾರು ದಿ ಬೆಸ್ಟ್ ಐಟಮ್ ರೆಸಿಪಿ ಯಾರು ಮಾಡ್ತಾರೆ? ಆ್ಯಂಡ್ ಅದು ಡಿಫ್ರೆಂಟ್ ರೆಸಿಪಿ ಇದೆ, ರೆಸಿಪಿನೇ ಸೇಮ್ ಇಲ್ಲ, ಬೇರೆ ಬೇರೆ ರೆಸಿಪೀಸ್ ಮಾಡ್ತಾ ಇದ್ದೀವಿ ಪನ್ನೀರ್ ಇಟ್ಕೊಂಡು. ಸೊ ಇದಕ್ಕೆ ಜಡ್ಜ್ ಆಗಿ ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಇಬ್ಬರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇನ್ನು ನಾವು ಝೆಪ್ಟೋದಿಂದ ಆರ್ಡರ್ ಮಾಡಿದ್ದೀವಿ, ಅದು ಬಂದ ಮೇಲೆ ಸ್ಟಾರ್ಟ್ ಮಾಡೋಣ. ಕಾಂಪಿಟೇಟರ್ನ ಕೇಳೋಣ, ವಾಟ್ ಶಿಲ್ ಪ್ರಿಪೇರ್ ಅಂತ. ನಾನು ಬಂದ್ಬಿಟ್ಟು ಪನ್ನೀರ್ ಪಾಪ್ಕಾರ್ನ್ ಮಾಡ್ತಿದ್ದೀನಿ. ಸೊ ತುಂಬ ಈಸಿಯೆಸ್ಟ್ ರೆಸಿಪಿ ನನಗೆ ಯೂಟ್ಯೂಬಲ್ಲಿ ಸಿಕ್ಕಿದ್ದು. ಸೊ ಅದಕ್ಕೆ ಕ್ವಿಕ್ ಆಗಿರುತ್ತೆ ಅಂತ ಅದನ್ನೇ ಮಾಡ್ತೀನಿ. ಕೇಳಿದ್ರಲ್ಲ ನಮ್ಮ ಕಾಂಪಿಟೇಟರ್ ಅದೇನೋ ಪನ್ನೀರ್ ಪಾಪ್ಕಾರ್ನ್ ಮಾಡ್ತಾರೆ ಅಂತೆ. ಅದೇನೋ ನಮಗೆ ಗೊತ್ತಿಲ್ಲ. ನಾವು ಒಂದು ತುಂಬ ಅಂದರೆ ಅವಳಿಗಿನ ತುಂಬ ಸಿಂಪಲ್ ರೆಸಿಪಿನ ನಾನು ಹುಡ್ಕೊಂಡಿದ್ದೀನಿ. ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಇನ್ಸ್ಟಾಗ್ರಾಮ್ ರೆಸಿಪಿನೇ. ಸೊ ಝೆಪ್ಟೋದಿಂದ ಕಾಲ್ ಬರ್ತಾಯಿದೆ, ಹೋಗಿ ಪನ್ನೀರ್ ಎತ್ತಾಕೊಂಡು ಬರೋಣ. ಗಾಯ್ಸ್ ಬ್ಯಾಗೇ ಕೊಟ್ಟಿಲ್ಲ ನೋಡಿ, ಅಯ್ಯೋ ಬೀಳಿಸ್ತೆ ನಾನು, ಬ್ಯಾಗೇ ಕೊಟ್ಟಿಲ್ಲ, ಬೀಳಿಸ್ತಾರೆ ಇನ್ನೇನಾಗುತ್ತೆ. ಸೊ ಪನ್ನೀರ್ 2 ಪ್ಯಾಕೆಟ್ಸ್. ಇದು ಮ್ಯಾಗಿ, ಅದು ನಮ್ಮ ಮನೆಗೆ, ಅದು ಬೇಡ. ಇದು ಬ್ರೆಡ್ ಬಂದ್ಬಿಟ್ಟು ಅವಳಿಗೇನೋ ಬ್ರೆಡ್ ಕ್ರಮ್ಸ್ ಅಂತ ಏನೋ ರೆಸಿಪಿ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಹೋಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ವಿಡಿಯೋನ. ಬ್ರೆಡ್ ಕ್ರಮ್ಸ್. ಇದು ನಮ್ಮಮ್ಮ ಬೆಳಿಗ್ಗೆ ತಾಳಿಪಟ್ಟು ಮಾಡಿದ್ರು ತಿಂಡಿಗೆ. ನಾವು ಸೊಪ್ಪೆಲ್ಲ ತಿನ್ನಲ್ವಲ್ಲ, ಅದಕ್ಕೆ ಎಲ್ಲ ರಾಗಿಗೆ ಎಲ್ಲ ಮಿಕ್ಸ್ ಹೊಡಿಸಿ ಎಲ್ಲ ಮಾಡಿ ತಾಳಿಪಟ್ಟು ಮಾಡಿದ್ರು. ಆ್ಯಕ್ಚುಲಿ ಟೇಸ್ಟ್ ಗುಡ್, ಚೆನ್ನಾಗಿತ್ತು. ಸೊಪ್ಪು ತಿಂದಂಗೆ ಅನಿಸ್ಲೇ ಇಲ್ಲ ನಮಗೆ. ಆ್ಯಂಡ್ ಅದು ನಾನು 2ನೇ ಸಲ ಮಾಡ್ಕೊತಿರೋದು, ಬಿಕಾಸ್ ಇಟ್ ಹ್ಯಾಸ್ ಬಿನ್ ಮೈ ಫೇವ್ರೆಟ್ ನಾವು. ಆ್ಯಸ್ ಐ ಟೋಲ್ಡ್, ಎಲ್ಲ ಯೂಟ್ಯೂಬಲ್ಲಿ ರೆಸಿಪಿ ನೋಡ್ಕೊಂಡಿದ್ದಾಳೆ ಕಳ್ಳಿಯವಳು. ನಾನು ಅದನ್ನೇ ಮಾಡಿರೋದು. ಸೊ ಐ ಡೋಂಟ್ ಕಂಪ್ಲೇಂಟ್ ಫಾರ್ ದ್ಯಾಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಮ್ಮ ಹತ್ರ ತಗಸ್ಕೊಂತ ಇದ್ದಾಳೆ. ಕನ್ಸಿಡರೇ ಮಾಡಲ್ಲ ನಾನು. ಇದೆಲ್ಲ ಪಾಯಿಂಟ್ಸ್ ಕಟ್ ಮಾಡ್ಬೇಕಮ್ಮ ನೀನು. ಗೈಸ್ ಇವಾಗ ನೋಡಿ, ನಾನು ಏನನ್ನ ಇಟ್ಟಿರ್ತೀನೋ ಅದನ್ನೇ ಅವಳು ಯೂಸ್ ಮಾಡೋದು. ಇಲ್ಲ, ಅದೆಲ್ಲ ನನಗೆ ಬೇಡ, ಅದೆಲ್ಲ ನನಗೆ ಯೂಸ್ ಆಗಲ್ಲ, ನನಗೆ ಅದೆಲ್ಲ ಬೇಡ. ಒಂದು ಎಕ್ಸ್ಟ್ರಾ ತಗೊಂತಾಳೆ. ಅದೆಲ್ಲ ಇವಾಗ ಪನ್ನೀರ್ನ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಮಾಡೋದಾ? ಫ್ಲವರ್ ಹಾಕ್ಬೇಕು. ನಾನು ಮಾಡಿದ್ದೀನಿ ತಿನ್ಬೇಕಷ್ಟೇ, ನೀನು ಹಿಂಗೆಲ್ಲ ಹೇಳ್ಬಾರ್ದು. ನಾನು ಮಾಡ್ತಿರೋದು ಇದು ರೆಸಿಪಿನ. ನಾನು ತಿನ್ನಲ್ಲ, ನಮ್ಮ ಅಮ್ಮ ತಿನ್ನೋದು. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಸಾಲೆ ಎಲ್ಲ ಹಿಡಿಬೇಕು. ನಮ್ಮಮ್ಮ ಈ ಸಲ ಅಂಗಡಿ ಆ ಚಿಲ್ಲಿ ಪೌಡರ್ ಹೆಂಗಿತ್ತು ಅದು ಕಲರ್ ಮಾತ್ರ ಚೆನ್ನಾಗಿದೆ, ಬಟ್ ಖಾರ ಅಷ್ಟೊಂದಿಲ್ಲ. ಸೊ ಇವಾಗ ನಾನು ಇದು ತುಂಬಾ ಡ್ರೈ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ತೀನಿ. ಡೋಂಟ್ ಟ್ರೈ ದಿಸ್ ರೆಸಿಪಿ ಅಟ್ ಹೋಮ್. ಸೊ ಇದನ್ನ ಇವಾಗ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಅಕ್ಕನ ರೆಸಿಪಿ ನೋಡೋಣ ಬನ್ನಿ ಗಾಯ್ಸ್. ಏನು ಮಾಡ್ತಾಳೆ ನಾನು ನೋಡ್ತೀನಿ.
ಬನ್ನಿ. ಸೊ ಅವಳು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದಾಳೆ ಪನ್ನೀರ್. ಅಷ್ಟರಲ್ಲಿ ನಂದೇನಿದೆ ಅದನ್ನ ನಾನು ಮಾಡ್ಕೊತೀನಿ. ಇಲ್ಲಾಂದ್ರೆ ನನಗೆ ಜಾಗನೇ ಬಿಡಲ್ಲ ಅವಳದೇ ಇದು ಮಾಡ್ತಾಳೆ. ಸೊ ಚಿಕ್ಕದು ಸಿಗ್ತಾ ಇಲ್ಲ, ಅದ್ರೊಳಗೆ ಚಟ್ನಿ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಇದನ್ನೇ ಎತ್ಕೊತಾ ಇದ್ದೀನಿ ನಾನು. ಚಂದ ವಾಶ್ ಮಾಡಿ ಆಸ್ ಐ ಟೋಲ್ಡ್, ಅವಳಕಿನ ನಂದು ಭಾಳ ಅಂದ್ರೆ ಭಾಳ ಸಿಂಪಲ್, ರಿಸ್ಕೇ ಇಲ್ಲ ನನಗೆ. ಅದಕ್ಕೆ ಅಂಥದ್ದೇ ಹುಡ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಎತ್ಕೊಂಡಿದ್ದೆ, ಅದನ್ನ ಹಾಕೋಣ. ಇದ್ರೊಳಗೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇದು ನಿಮ್ಮೆಲ್ರಿಗೂ ಅವೇರ್ ಇದೆ. ಯಾರ್ದು ರೆಸಿಪಿ ಅಂತಂದರೆ ಮಲೈಕಾ ಅಂತಂದರೆ ಅವಳು ಕರ್ಲಿ ಟೈಲ್ಸಲ್ಲಿ ಅವಳು ಹೇಳಿರೋದು. ಅದನ್ನ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಅದು ನೋಡ್ಕೋಬೇಕಿಲ್ಲ ಸೀದಾ. ನಮ್ಮಮ್ಮ ಜಡ್ಜ್ ಮಾಡೋದು. ಮುದ್ದಿನ ಮಗಳು ಬೇರೆ ಅವಳು ಆಲ್ಮೋಸ್ಟ್ ಆಗಿದೆ. ಗೋಲ್ಡನ್ ಬ್ರೌನ್ ಆಲ್ರೆಡಿ ಆಗಿದೆ ನೋಡಿ. ಇನ್ನು ಸ್ವಲ್ಪ ಎಲ್ಲ ಕಡೆ ಆಗಲಿ ಅಂತ. ಘಾಟ್ ಮಾಡಿಟ್ಲು ಗೈಸ್. ಘಾಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇದೇನು ಹುಡ್ಕೊಂಡಿದ್ನಲ್ವಾ ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ವಾಶ್ ಮಾಡ್ಕೊಂಡಿರ್ತೀನಿ. ಕೊರಿಯಂಡರ್ ಅದನ್ನ ವಿತ್ ಸ್ಟೆಮ್ ಹಾಕ್ತಾ ಇದ್ದೀನಿ ನಾನು. ಕೊಡ್ಬೇಕಾ ಅಂತಿದ್ದಾಳೆ. ಆಮೇಲೆ ನಾನೇ ಮಾಡಿದ್ದು, ಅವಳು ಏನ್ ಮಾಡೋದು ಅಂತ ಕ್ವಶನ್ ಮಾರ್ಕ್ ಬಂದ್ರೆ ಬೇಡ ನಮಗೆ ಅಂತದ್ದು, ಬೇಡವೇ ಬೇಡ. ಇಲ್ಲ ಗೈಸ್, ಅಷ್ಟು ಕೆಟ್ಟ ಮನಸ್ಸಿಲ್ಲ ಗೈಸ್ ನನಗೆ. ಯಾರಿಗೆ ಗೊತ್ತು ಗೈಸ್, ನಮ್ ಬಂಧು ಬಳಗಕ್ಕೆ ಗೊತ್ತಿರೋದು. ನನಗೆ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನನ್ನ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಗೈಸ್. ಅಯ್ಯೋಪ್ಪ ಭಾಳ ದೊಡ್ಡ. ಇವಾಗ ನಂದು ಬ್ರೆಡ್ ಕ್ರಮ್ಸ್ ಒಂದು ಬಾಕಿ ಇದೆ, ಅದನ್ನ ಮಿಕ್ಸ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಇವಾಗ ಇಲ್ಲ, ನಾನು ಕುಟ್ತಾ ಇದ್ದೀನಿ, ಅವಳು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊತಾ ಇದ್ದಾಳೆ. ಇವಳು ನಮ್ಮ ಮನೆಯ ಅತಿಥಿ. ಅತಿಥಿ ಅಂತ, ಇನ್ನೂ ಅತಿಥಿ ಅವಳು. ಅವಳಿಗೆ ನಾವೇನೇ ಮಾಡಿದ್ರು ಬರ್ತಾಳೆ ನೋಡಕ್ಕೆ ಏನ್ ಮಾಡ್ತಾ ಇದಾರೆ ಇವರು ಅಂತ. ಹೊರಗಡೆ ಕಟ್ ಹಾಕಿದ್ರೆ ಒಳಗಡೆ ಏನೋ ಮಾಡ್ತಾ ಇದಾರೆ ಇವರು ಅಂತ ಬರ್ತಾಳೆ ನೋಡಿ. ಮೋಸ್ಟ್ ನೋಡಕ್ ಬಂದಿದ್ದಾಳೆ ಈಗ ಅಡುಗೆ ಮನೆಗೆ. ಇಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಆಗಿದೆ. ಸೊ ಈ ಬ್ರೆಡ್ ಕ್ರಮ್ಸ್ ಏನಿಲ್ಲ ಗೈಸ್, ಇವಾಗ ನಾನು ಕಾರ್ನ್ ಫ್ಲೋರ್ಗೆ ನೀರು ಹಾಕೋತೀನಿ. ಡಿಸ್ಟರ್ಬೆನ್ಸ್. ಸೊ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಲೈಕ್ ಬ್ಯಾಟರ್ ತರ ಕ್ರಿಯೇಟ್ ಮಾಡಬೇಕು. 1 ಮಿನಿಟ್. ಆಮೇಲೆ ಈ ಬ್ರೆಡ್ ಕ್ರಮ್ಸ್ಗೆ ಎದ್ಬಿಟ್ಟು ಫ್ರೈ ಮಾಡಿದ್ರೆ ಅಷ್ಟೇ. ಪನ್ನೀರ್ ಪಾಪ್ಕಾರ್ನ್ ನೋಡಿ ಗೈಡ್ಸ್, ಇವರೆಲ್ಲ ಮಾಡ್ತಾರೆ. ಕೊನೆಗೆಲ್ಲ ಅಡುಗೆ ಮನೆ ಎಲ್ಲ ಹರಡಿ ತೊಳೆಯಕ್ಕೆ ಹಾಕಿ ಹೋಗ್ತಾರೆ ಗೈಡ್ಸ್.
ನಮ್ಮಮ್ಮನ ಮನದಾಳದ ಮಾತು ಅದು. ಅದಕ್ಕೆ ಇವಳಿಗೆ ಏನೂ ಮಾಡಕ್ ಬಿಡಲ್ಲ ನಾನು. ಅದಕ್ಕೆ ನಮ್ಮ ಎಲ್ಲ ಬಿಡೋದೇ ಇಲ್ಲ. ಅಡಿಗೆ ಮನೆ ಎಲ್ಲ ಗಬ್ಬೆ. Guys, ನಾನು ಏನೋ ಅನ್ಕೊಂತಿದ್ದೆ, ಏನೋ ಮಿಸ್ಸಿಂಗ್ ಇದೆ ನನ್ನ ರೆಸಿಪಿಯಲ್ಲಿ ಅಂತ ನನಗೆ ಇವಾಗ ಗೊತ್ತಾಯ್ತು. ಕಡ್ಲೆನ ರೋಸ್ಟ್ ಮಾಡಬೇಕಿತ್ತು, ರೋಸ್ಟ್ ಮಾಡಿ ಅದ್ರ ಜೊತೆಗೆ ಕುಟ್ಬೇಕಿತ್ತು. ಬಟ್ ಅದು ಮಾಡಿಲ್ಲ. ಇದೇನು ನಾರ್ಮಲ್ ಗ್ರೀನ್ ಚಟ್ನಿ ತರ ಮಾಡ್ಕೊಂಡು ಹಚ್ಚಿದೀನಿ. ಈ ಸೈಡಿಗೆಲ್ಲ ಆಗ್ತಾಯಿಲ್ಲ, ಅಷ್ಟೇ ಮಾಡೋದು. ಇಷ್ಟೇ ಗೈಸ್, ಇಲ್ಲಿ ಕಷ್ಟಪಟ್ಟು ಹಾಕಿದ್ದನ್ನೆಲ್ಲ ತೆಗ್ದಿದ್ದಾಳೆ. ಇವಾಗೇನೋ ಮತ್ತೆ ಹೊಸದಾಗಿ ಏನೋ ಪ್ರಯತ್ನಿಸುತ್ತಿದ್ದ. ಇಲ್ಲ, ಅದು ಶೇಂಗಾ ಅವಳು ಹಾಕಿದ್ಲು, ಅದನ್ನ ನಾನು ಮರ್ತೋಗಿದ್ದೀನಿ. ಸೊ ರೋಸ್ಟ್ ಮಾಡಿಬಿಟ್ಟು ಹಾಕಿ ಕುಟ್ಟಿ. ಅಯ್ಯೋ ಅದು ಏನೇನು ಮಾಡ್ತಾಳೋ ಗೈಸ್. ನಂದೆಲ್ಲ ರೆಡಿ ಆಗಿದೆ, ಫ್ರೈ ಮಾಡ್ಕೊಡೋದು ಅಷ್ಟೇ. ಅವಾಗಲೇ ತೆಗೆದು ಮತ್ತೆ ಶೇಂಗಾನ ಹುರ್ಕೊಂಡ್ಬಿಟ್ಟು ಮತ್ತೆ ಜಜ್ಜಿದ್ದೀನಿ. ಇವಾಗ ಅದನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮೀನ್ಸ್ ಮ್ಯಾರಿನೇಟ್ ಅಂದರೆ ಅದಕ್ಕೆ ಹಚ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ರೆಡಿ ಆಗಿದೆ. ಎಣ್ಣೆ ಕೂಡ ನಾನು ಇಟ್ಟಿದ್ದೀನಿ. ಇದು ಜಸ್ಟ್ ಶಾಲೋ ಫ್ರೈ ಅಷ್ಟೇ. ಇದು ಅವಳದು ಆಲ್ರೆಡಿ ಆಗಿದೆ, ನಿಮಗೆ ತೋರಿಸ್ತೀನಿ ಬರ್ರಿ. ನೋಡಿ, ಆಲ್ರೆಡಿ ಆಗ್ತಾ ಇದೆ ಅವಳಿಗೆ. ನಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬಿಡಿ. ಗೈಸ್, ಆ್ಯಕ್ಚುಲಿ ನಾನು ಅವಾಗಲೇ ಅವಳಿಗೆ ಬ್ರೆಡ್ ಕ್ರಮ್ಸ್ ಕೊಡ್ತೀನಿ ಅಂದೆ, ಬಟ್ ನನಗೆ ಸಾಲ್ತಿಲ್ಲ, ಇನ್ನು ಭಾಳ ಮಾಡೋದಿದೆ. ಲಾಸ್ಟ್ ಸ್ಟೇಜಲ್ಲಿದೆ. ನಂದು ಆಗ್ತಾ ಇದೆ, ಹುಡ್ದು ಆಗ್ತಾ ಇದೆ. ಸೊ ನೋಡೋಣ ಅಮ್ಮ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಆಗಿದೆ, ಪ್ಲೇಟಿಂಗ್ ಮಾಡ್ತಾ ಇದ್ದಾಳೆ. ಏನೋ ಸುಮಾರಾಗಿ ಕಾಣ್ತಾ ಇದೆ ಗೈಸ್. ನನಗಿಲ್ಲಿ ರೆಡಿ ಆಗಿದೆ. ನಂದಾಯ್ತು ನೋಡಿ ಗೈಸ್. ಸೊ ನಮ್ಮಮ್ಮ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ. ಅವಳದನ್ನ ತೋರಿಸ್ತೀನಿ ನಾನು ನಿಮಗೆ, ಅವಳು ಹೆಂಗ್ ಮಾಡಿದ್ದಾಳೆ ಅಂತ. ಅಕ್ಕಂದು ರೆಡಿ ಆಗಿದೆ. ಇಲ್ಲೂ ಕ್ರಿಸ್ಪಿ ಇರೋದ ತಗೊಳ್ಳೋಣ ಗೈಸ್. ಗೈಸ್, ನೀವು ಆ ಸೌಂಡ್ ಕೇಳಿದ್ರೆ ನೀವು ಫಿದಾಗ್ಬಿಡ್ತೀರ. ಯಾವ ಸೌಂಡ್? ಆ ಕ್ರಿಸ್ಪಿನೆಸ್. ಎಷ್ಟಿಡ್ಲಿ ಗೈಸ್? ಗಣಶ್ರೀ ಅವ್ರದ್ದು ರೆಡಿ ಆಯಿತು. ನಮ್ಮದು ರೆಡಿ ಆಗಿದೆ. ಅಮ್ಮ ಇವಾಗ ಟೇಸ್ಟ್ ಮಾಡಬೇಕು. ಮಮ್ಮಿ ನಾನು ಮಾಡಿರೋದು ಪನ್ನೀರ್ ತೆಹರಿ ಅಂತ ಹೇಳ್ಬಿಟ್ಟು, ಅವಳದು ಅವಳೇ ಹಾಕೊಂಡು, ನಾನು ಮಾಡಿರೋದು ಪನ್ನೀರ್ ಪಾಪ್ಕಾರ್ನ್. ನಮ್ಮಿಬ್ರು ಮಕ್ಕಳು ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ನೋಡಿ ಗೈಸ್, ಅವಳದೇ ಫಸ್ಟ್ ಇದು ತಗೊಳ್ಳೋ. ಯಾಕೋ ರಿಯಾಕ್ಷನ್ ಇಲ್ಲ. ನಾವು ಟೇಸ್ಟ್ ಮಾಡ್ಬೋದಾ? ದರ್ ಇಸ್ ನೋ ರಿಯಾಕ್ಷನ್ ಗೈಸ್. ಫಸ್ಟ್ ಓಕೆ, ನೀನು ಇಬ್ರದ್ದು ಟೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಎರಡನೇ ಮಗಳು ಮಾಡೋದು ಕ್ರಿಸ್ಪಿಯಾಗಿ ಸ್ವಲ್ಪ ಓಕೆ ಚೆನ್ನಾಗಿದೆ. ಇದು ಮೂರನೇ ಮಗಳು ಮಾಡಿರೋದು ಪರವಾಗಿಲ್ಲ, ಇನ್ನು ಸ್ವಲ್ಪ ನನಗೆ ಬೇಕಾಗಿರೋದು ಸ್ಟ್ರಾಂಗ್ ಇತ್ತು. ಸ್ಟ್ರಾಂಗ್ ಮಾಡಿಲ್ಲ ಇವಳು, ಸ್ವಲ್ಪ ಖಾರ. ಗೈಸ್, ಇನ್ನೊಂದು ಏನಂದ್ರೆ ಅದು ಮ್ಯಾರಿನೇಟ್ ಮಾಡಿ ಅದೆಲ್ಲ ರೀಸನ್ಸ್ ಕೊಡಂಗಿಲ್ಲ. ನೀನ್ ಅಮ್ಮ ನಿನ್ ಕರೆಕ್ಟ್ ಜಡ್ಜ್ಮೆಂಟ್ ಬೇಕು ನಮಗೆ. ಸೊ ಯಾರ್ದು ಕರೆಕ್ಟಾಗಿ ಚೆನ್ನಾಗಿರೋದು ಅಂದ್ರೆ ನನ್ನ ಎರಡನೇ ಮಗಳು ಚಂದನ ಚೆನ್ನಾಗಿ ಮಾಡಿದ್ದಾಳೆ. ಕ್ರಿಸ್ಪಿಯಾಗಿದೆ.
ಇವಳು ಸಣ್ಣವಳಲ್ಲ, ಅದೆಲ್ಲ ಇಲ್ಲ ಗೈಸ್, ನೋ ಅದೆಲ್ಲ ಇಲ್ಲ. ಪ್ರಿಪೇರ್ ಆಗ್ಬೇಕು. ಅವಳು ಮಾಡೋದ್ ಕಲಿತಾಳೆ, ಇವಳಿಗಿಂತ ಚೆನ್ನಾಗಿ ಮಾಡ್ತಾಳೆ ನೆಕ್ಸ್ಟ್. ಅದೇನು ಇಲ್ಲ ಗೈಸ್, ಅದು ಮ್ಯಾರಿನೇಟ್ ಆಯ್ತಲ್ಲ, ಒಳಗೆ ಹಿಡಿತಾ ಇಲ್ಲ ಮಸಾಲ. ಸೊ ನಮ್ಮ ಅಕ್ಕನ್ ತಿನ್ನೋಣ ಗೈಸ್. ಸೊ ವಿನ್ ಆಗಿರೋದು ನಾನೇ. ಟೇಸ್ಟ್ ಮಾಡೋಣ, ನಾನು ಮಾಡಿದ್ದು ನಾನೇ ಟೇಸ್ಟ್ ಮಾಡೋಣ. ಓಕೆ 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 ಗೈಡ್ಸ್, ಚೆನ್ನಾಗಿದೆ. ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ಹೇಳ್ಕೊಡಿ, ಮಾಡಿ. ಸಂಜೆ ಟೈಮು, ಈಗ ಬೇಸಿಗೆ ಟೈಮು ಇಂಥವೆಲ್ಲ ತಿನ್ನಕ್ಕಾಗಲ್ಲ. ನನ್ನ ಕಾಂಪಿಟೇಟರ್ದು ಟೇಸ್ಟ್ ಮಾಡಿ ನೋಡೋಣ. ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಓಕೆ, ಬಾಯ್ ಬಾಯ್. ನನ್ನ ಕಾಂಪಿಟೇಟರ್ದು ನೋಡ್ಬಿಡು. ಎರಡು ಚೆನ್ನಾಗಿದೆ, ಎರಡು ಡಿಫ್ರೆಂಟ್ ಸ್ಪೈಸಸ್ ಇರೋದ್ರಿಂದ. ಇದು ಖಾರ ಬೇಡ ಅನ್ನೋರಿಗೆ ಇದು ಚೆನ್ನಾಗಿದೆ. ಇನ್ನೂ ಸ್ಪೈಸಿ ಬೇಕು ಅಂದ್ರೆ ಇದೆಲ್ಲ ಮೆಣಸಿಕಾಯ್ದು ಗೈಸ್, ಟೋಟಲಿ ಡಿಫ್ರೆಂಟ್ ಇದೆ ಇದು ಟೋಟಲಿ ಡಿಫ್ರೆಂಟ್ ಟೇಸ್ಟೇ ಮಾಡಿರೋದು ನಾನು. ಮಲೈಕಾ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಈ ರೆಸಿಪಿ ಕೊಟ್ಟಿದ್ದಕ್ಕೆ. ಆಕ್ಚುಲಿ ಇದನ್ನು ಚೆನ್ನಾಗಿದೆ, ನನಗೆ ಇದನ್ನು ಇಷ್ಟ ಆಯ್ತು. ಎರಡು ಚೆನ್ನಾಗಿದೆ. ಸೊ ಬಿಟ್ಟು ನಾವು ಹಿಂಗೆ ತಿಂತಾನೆ ಇರ್ತೀವಿ, ನೀವು ನೋಡ್ತಾನೆ ಇರಬೇಕಾಗುತ್ತೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಬಾಯ್.